ಸಿಜೆಪಿದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ ಸುಮಾರು ದಿನಗಳಾಗೋಯ್ತು. ಸೋನಮ್ ವಾಂಗ್ಚುಕ್ ಅವರು ಹಂಗರ್ ಸ್ಟ್ರೈಕ್ ನ ನಿನ್ನೆ ಬ್ರೇಕ್ ಮಾಡಿದ್ದಾರೆ. ಅಂದ್ರೆ 23ನೇ ತಾರೀಕು 26 ದಿನ ಆದ್ಮೇಲೆ. ಸೊ ನಿನ್ನೆ ನಮ್ಮ PM ನರೇಂದ್ರ ಮೋದಿ ಅವರು ಒಂದ್ ವಿಡಿಯೋ ಹಾಕಿದ್ದಾರೆ. ಇವತ್ತು ಒಂದು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ನಡೆಸ್ತೀವಿ ಅಂತ ಅಂದ್ಬಿಟ್ಟು ಈ ವಿಷಯದ ಮೇಲೆ. ಸೊ ನೋಡ್ಬೇಕು ಏನಾಗುತ್ತೆ, ಏನ್ ಬೆಳವಣಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ ಪ್ರಕಾರ ಇದು ಸಾಲ್ವ್ ಆಗೋಗ್ಬೇಕು ಗುರು ಬೇಗ. ಯಾಕೆ ಅಂತ ಅಂದ್ರೆ ಸುಮ್ನೆ ಡ್ರ್ಯಾಗ್ ಮಾಡ್ತಾ ಇದಾರೆ ಗೌರ್ಮೆಂಟ್ ಅವರು. ನನ್ ಪ್ರಕಾರ ಹೇಳ್ಬೇಕಂದ್ರೆ ಡಿಮಾಂಡ್ ಇರೋದು ಎಜುಕೇಶನ್ ಮಿನಿಸ್ಟರ್ನ ತೆಗಿಬೇಕು ಅಂತ. ಸೊ ತೆಗ್ದಾಕಿ ಅಲ್ವಾ, ಯಾಕೆ ಏನಾದ್ರು ಅದರಲ್ಲಿ ಕಾಂಪ್ಲಿಕೇಶನ್ ಇದ್ರೆ ಇವತ್ತು ಡಿಸ್ಕಷನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬಿಡಿ. ಕ್ಲಿಯರ್ ಮಾಡ್ಬಿಟ್ಟು ಜನಗಳಿಗೆ ಅಂದ್ರೆ ಯುವಕರಿಗೆ ಯೂತ್ಗೆ ಏನೇನ್ ಬೇಕು ಅದನ್ನ ಮಾಡ್ಕೊಡ್ಬೇಕು ನೀವು. ಯಾಕೆ ಅಂತ ಅಂದ್ರೆ ಸುಮ್ನೆ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಏನು ಆಗಲ್ಲ, ಡ್ಯಾಮೇಜ್ ಆಗುತ್ತೆ ಹೊರತು ನಿಮ್ಮ ಗೌರ್ಮೆಂಟ್ಗೆನೆ ಡ್ಯಾಮೇಜ್ ಆಗುತ್ತೆ ಹೊರತು ಇನ್ನೇನು ಆಗಲ್ಲ. ಸೊ ಬೇಗ ಇದ್ರ ಬಗ್ಗೆ ಡಿಸಿಷನ್ ತಗೋಬೇಕು. ಹೋಪ್ಫುಲಿ ಇವತ್ತು ಅದನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಅದೆಲ್ಲ ಒಂದ್ ಕಡೆ ಆದ್ರೆ ಎಲ್ಲೆಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲೆಲ್ಲಾ ಕಡೆನೂ ತರ್ಲೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ 80% ಜನ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ, ಇನ್ನೊಂದು 20% ಜನ ತರ್ಲೆ ಆಟ ಆಡ್ತಾ ಇದಾರೆ. ಅದು ಬಿಹಾರ್ ಅಲ್ಲಿ ಆಗಿರ್ಬೋದು, ಜಂತರ್ ಮಂತರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಆಗಿರ್ಬೋದು. ಸೊ ಅವ್ರಿಗೆಲ್ಲ ಧರ್ಮದೇಟ್ ಬಿದ್ದಿದೆ ಪೊಲೀಸ್ ಅವ್ರ ಹತ್ರ. ಸೊ ಇವಾಗ ನಾವು ಇಷ್ಟ ದಿನ ಏನೇನ್ ನಡೀತು ಪ್ರೊಟೆಸ್ಟ್ ಅಲ್ಲಿ, ಯಾರ್ಯಾರಿಗೆ ಏನೇನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು ನೋಡೋಣ. ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ PRG ರಿಯಾಕ್ಷನ್ಗೆ. ಇವತ್ತು ನಾವು ನೋಡ್ತಾ ಇರೋದು ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ನಡೆದ ಘಟನೆಗಳನ್ನ. ಸೊ ಬನ್ನಿ ಜಾಸ್ತಿ ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಇದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಈ ತರ ಇತ್ತು ಪ್ರೊಟೆಸ್ಟ್. ಇವಾಗ ಈ ತರ ಇಲ್ಲ ಗುರು. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಎಲ್ಲ ಪೀಸ್ಫುಲ್ ಆಗಿತ್ತು. ಯಾವಾಗ ಜಂತರ್ ಮಂತರಿಗೆ ಮಾರ್ಚ್ ನೀಟಾಗಿ ಸ್ಟಾರ್ಟ್ ಮಾಡಿ ಪ್ರೊಟೆಸ್ಟ್ ನೀಟಾಗಿ ಸ್ಟಾರ್ಟ್ ಆಯ್ತು, ಆಗಿಂದ ಕ್ರೇಜಿ ಆಗೋಯ್ತು ಎಲ್ಲಾ ಕಡೆ. ನನಗೇನನ್ಸುತ್ತೆ ಅಂತಂದ್ರೆ ಪೊಲೀಸ್ ಅವ್ರಿಗೆ ಜನ ಹೋಗ್ಬಿಟ್ಟು ಅವ್ರಿಗೆ ಕಿರಿಕ್ ಮಾಡೋದು ತಪ್ಪು. ಏಕೆ ಅಂತಂದ್ರೆ ಅವ್ರಿಗೆ ಆರ್ಡರ್ ಮೇಲಿಂದ ಬಂದಿರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಯಾವಾಗ ನೀವು ಸಪೋರ್ಟ್ ಮಾಡಲ್ಲ, ಜನರು ಸಪೋರ್ಟ್ ಮಾಡಲ್ಲ, ಅವಾಗ ಬೀಳ್ತಾ ಇರ್ತವೆ. ಅಂದ್ರೂ ಏನು ಮಾಡಕ್ಕಾಗಲ್ಲ, ಹೊಡೆದ್ರು ಹೊಡ್ಸ್ಕೊಬೇಕು. ಯಾಕೆ ಅಂತ ಅಂದ್ರೆ ಸ್ಟ್ರೈಕ್ ಅಂದ್ರೇನೆ ಅದು. ಈಗ ಪ್ರೊಟೆಸ್ಟ್ ನಡೆಯುವಾಗ ಎಲ್ರು ಯಾವಾಗ್ಲೂ ಸೀರಿಯಸ್ ಆಗಿರಕ್ ಆಗಲ್ಲ. ಯಾಕೆ ಅಂತಂದ್ರೆ ಸುಮಾರು ಜನಗಳು ಸೇರಿರ್ತಾರೆ, ಯಾವಾಗ್ಲೂ ಸ್ಯಾಡ್ ಆಗಿರಲ್ಲ ಎಲ್ಲಾರುನು. ಈ ತರ ಒಂಥರ ಕೋಪಪ್ ಆಗುತ್ತೆ ಈ ತರ ಮಾಡ್ತಾ ಇದ್ರೆ. ಒಂಚೂರು ಫನ್ ಇದ್ರೆ, ಕಾಮಿಡಿ ಇದ್ರೆ, ಒಂಚೂರು ಜನರಿಗೂ ಕೋಪಪ್ ಆಗಿ ಇರ್ತಾರೆ ಜನ. ಕಮೆಂಟ್ಸ್ ಅಲ್ಲಿ ಏನಂತ ಹಾಕೋರೆ ಅಂದ್ರೆ LKG ಪೇಪರ್ ಅಂತೆ. ಸಾರಿ ಕಮೆಂಟ್ಸ್ ಅಲ್ಲಿ ಆ ತರ ಹಾಕಿದ್ದಾರೆ. ಏನೇನ್ ಹಾಕ್ತಾರಪ್ಪ. ವುಮೆನ್ ವಿತ್ ಸ್ಪೈನ್ ಆರ್ ಅವರ್ ಫೇವ್ರೆಟ್ ಜಾನರ್ ಅಂಡ್ ದ CJP ಪ್ರೊಟೆಸ್ಟ್ ಈಸ್ ಫುಲ್ ಆಫ್ ದೆಮ್. ಅದೇ ಈ ಜಾಗದಲ್ಲಿ ನಾನಿದ್ದಿದ್ರೆ 100% ಹಿಡಿದ್ಬಿಟ್ಟು ಸರಿಯಾಗಿ ಹೊಡೆದಾಕ್ಬಿಟ್ರು ನನ್ನ. ನಮ್ಗಾಕಿದ್ರೆ ರುಬಾಕ್ಬಿಡಿರೋರು. ಅಂದ್ರೆ ಹುಡುಗಿರ್ಗುನು ಹೊಡೆದವ್ರೆ, ಅದು ತಪ್ಪು, ತುಂಬಾ ಅಂದ್ರೆ ತುಂಬಾ ತಪ್ಪು. ಅವ್ರು ಸುಮ್ನಿರೋರ್ಗುನು ನಿಂತಿರೋರ್ಗೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಸೊ ಅದಂತೂ ರಿಯಲಿ ಸ್ಯಾಡ್. ಸೊ ಹಂಗಾಗ್ಬಾರ್ದು. ಯಾಕೆ ಅಂತಂದ್ರೆ ಇದು ಇಂಡಿಯಾಲಿ ಏನ್ ನಡಿಬೇಕು ಅದನ್ನ ನಡಿಬೇಕು. ಈ ತರ ತಪ್ಪು ಕೆಲಸ ನಡಿಬಾರ್ದು. ಆ ಹುಡುಗ ಸಿಕ್ಕಾಪಟ್ಟೆ ಕ್ರೇಜಿ ಅವನು. ಅವ್ನ ಅಂಗವಿಕಲ ಆದ್ರೂನು ಎದೆಯಲ್ಲಿ ಮಾತ್ರ ಛಲ ಇದೆ. ಬಿಹಾರ್ ಅವ್ರಂತೂ ಸಿಕ್ಕಾಪಟ್ಟೆ ಕ್ರೇಜಿ ಜನ ಅವರು. ಅಲ್ಲಿ ನೀರು ಬಿಡ್ತಾವ್ರೆ ಓಡೋಗ್ಲಿ ಅಂತ, ಅವರು ರೈನ್ ಡ್ಯಾನ್ಸ್ ಮಾಡ್ತಾವ್ರೆ. ನಿಮ್ಗೆ ಯಾವಾಗ ಪೀಸ್ಫುಲ್ ಪ್ರೊಟೆಸ್ಟ್ ಯಾವಾಗ ಇದಕ್ ಟರ್ನ್ ಆಗುತ್ತೆ ಅಂತ ಅಂದ್ರೆ ವೈಲೆನ್ಸ್ಗೆ, ಸುಮಾರು ಜನ ಯಾವಾಗ ಸೇರ್ತಾರೆ ಅದ್ರಲ್ಲಿ ಎಲ್ರು ಕರೆಕ್ಟ್ ಆಗಿರೋರು ಅಂತ ಅಂದ್ರೆ ಎಲ್ರಿಗೂ ಅದೇ ಮೈಂಡ್ ಸೆಟ್ ಇರಲ್ಲ. ಪೀಸ್ಫುಲ್ ಆಗಿರ್ಬೇಕು, ಇದಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ನಾವೇ ಕಾಲೇಜಲ್ಲೆಲ್ಲ ಇದ್ದಾಗ ಹೆಂಗಿರುತ್ತೆ ಅಂತಂದ್ರೆ
ಫುಲ್ ಫೈಟ್, ಫುಲ್ ಇದ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹೊಡಿಬೇಕು ಹಿಡ್ಕೊಂಡು, ಆ ರೀತಿ ಇರತ್ತೆ ತಲೆ ಸ್ವಲ್ಪ ಜನಕ್ಕೆ ಯೂತ್ಸ್ ಅಲ್ಲಿ. ಸೊ ಅಂಥವ್ರು ಬಂದಾಗ ಏನು ಮಾಡೋದಿಕ್ಕಾಗಲ್ಲ. ಒಬ್ಬ ಕಲ್ ಬೀಸಿದ್ರು ಪೊಲೀಸವ್ರ ಮೇಲೆ, ಪೊಲೀಸವ್ರಂತೂ ಸುಮ್ನೆ ಇರಲ್ಲ, ಹಾಕೊಂಡು ರುಬಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಏನೇ ಮಾಡಿದ್ರು ಕೇರ್ಫುಲ್ ಆಗಿರ್ಬೇಕು. ಕಲ್ಲೆಸೆಯೋದು ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ಮಾಡ್ರೆ ಒದೆಗಳು 100% ನಿಮ್ಗಲ್ದಲ್ಲಿ ಎಲ್ರಿಗೂ ಬೀಳುತ್ತೆ. ಸ್ಪೆಷಲ್ ಪೀಪಲ್ ಅಟ್ CJP ಪ್ರೊಟೆಸ್ಟ್ ಜಂತರ್ ಮಂತರ್ ಗಿವಿಂಗ್ ಇಂಟರ್ವ್ಯೂಸ್ ವಿತ್ ಸೈನ್ ಲ್ಯಾಂಗ್ವೇಜ್. ಎಲ್ಲಾ ತರದ ಜನ ಬಂದಿದ್ದಾರೆ, ಬರೇ ನಾರ್ಮಲ್ ಆಗಿರೋರು ಅಂತಲ್ಲ. ಸ್ಪೆಷಲ್ ಪೀಪಲ್ ಅಂದ್ರೆ ಅವ್ರಿಗೆ ಮಾತು ಬರಲ್ಲ. ಸೊ ಅವರು ಕೂಡ ಬಂದು ಪ್ರೊಟೆಸ್ಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಒಳ್ಳೆ ಕೆಲಸ. लड़कियों के कपड़े क्यों फाड़ेंगे? मैडम हम कपड़े क्यों फाड़ेंगे? हमने कहा आराम से चले जाओ, आप आराम से चले जाओ। आपका प्रोटेस्ट करने का तरीका ये यहाँ शर्म नहीं कर रहे थे, आपका नहीं है। ठीक है 70% ये वीडियो बनाने वाले बकवास कर रहे हैं सब। ये देखिए आपके भी बच्चे पढ़ते होंगे, ये धक्का धुक्की में यहाँ पे ಅಗೇನ್ ಸ್ಯಾಡ್ ಇದನ್ನೆಲ್ಲ ನೋಡಕ್ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಪೊಲೀಸವರು ಕೂಡ ಜನನೇ, ಅವ್ರಿಗೂ ಅರ್ಥ ಆಗ್ತದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂದ್ಬಿಟ್ಟು. ಆದ್ರೆ ಅವರಿಗೆ ಈ ರೀತಿ ಆರ್ಡರ್ಸ್ ಬಂದಾಗ ಮಾಡ್ಲೇಬೇಕು. ಅದೂನು ಯಾವಾಗ ಇನ್ನ ವೈಲೆಂಟ್ ಆಗಿ ಬಟ್ಟೆ ಹರಿದಾಕೋದು ಅದೆಲ್ಲ ಏನ್ ಹೇಳ್ತಾ ಇದಾರೆ. ಸೊ ವೆನ್ ಯು ರೆಬೆಲ್, ಯಾವಾಗ ನೀವು ರೆಬಲ್ಯೂಷನ್ ಮಾಡ್ತೀರಾ ಅಂದ್ರೆ ಅವರಿಂದ ತಪ್ಪಿಸ್ಕೊಳ್ಳೋದಾಗಿರ್ಲಿ, ಒಂದು ಫೋರ್ಸ್ಫುಲ್ ಆಗಿ ಯಾವಾಗ ಓದಾಡೋದು ಇದ್ ಮಾಡಿದಾಗ ಅವ್ರು ಹಿಡ್ಕೊಳಕ್ ಬರ್ತಾರೆ. ಹಿಡ್ಕೊಳಕ್ ಬಂದಾಗ ಆ ರೀತಿ ಆಗುತ್ತೆ. ಸೊ ಏನು ಮಾಡಕ್ಕಾಗಲ್ಲ, ಪ್ರೊಟೆಸ್ಟ್ ಅಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಹೊಡೆಯೋದಂತೂ ಸಿಕ್ಕಾಪಟ್ಟೆ ತಪ್ಪು ಪೊಲೀಸ್ ಅವರು. ಸೊ ಹೊಡಿಬಾರ್ದಿತ್ತು, ಹೊಡೆದಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ ಅದು ಹಾಗೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾನು ಅವಾಗ್ಲೇ ಹೇಳ್ತಾ ಇದ್ದಿದ್ದು ಇದ್ರ ಬಗ್ಗೆನೆ. ಈ ರೀತಿ ಜನರಿದ್ದಾಗ ಏನು ಮಾಡೋಕ್ಕಾಗಲ್ಲ. ನಾನೇನ್ ಸಾಚ ಅಂತ ಹೇಳ್ತಿಲ್ಲ, ನಾನು ಇವ್ರ ತರಾನೇ. ಆದ್ರೆ ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಪ್ರೊಟೆಸ್ಟ್ ಅಂದ್ಮೇಲೆ ಈ ರೀತಿ ಜನರು ಬರ್ತಾರೆ, ಎಲ್ಲರೂ ಪೀಸ್ಫುಲ್ ಆಗಿ ಇರಕ್ಕಾಗಲ್ಲ. ಯಾಕೆಂದ್ರೆ ಎಲ್ರು ನೇಚರ್ ಒಂದೇ ತರ ಇರಲ್ಲ. एक्सपोज करने में बड़ा मजा आता है मुझे। ये देखो खुद से अपनी गाड़ी को तोड़ रहे हैं और फिर बोलेंगे कि CJP के प्रोटेस्टर्स ने तोड़ा। ये देखो इसमें भी फिर से गाड़ी तोड़ रहे हैं और फिर बोलेंगे कि CJP के प्रोटेस्टर्स ने तोड़ा। ये देखो दिल्ली की पुलिस ने पुतलों को अपना यूनिफॉर्म पहना दिया है और फिर इसको मारते हुए वीडियो बना देंगे और फिर बोलेंगे देखो CJP के प्रोटेस्टर्स ने पुलिसों का क्या हालत किया, हाइड्रोजन ट्रेन पे अटैक कर दिया। पुरानी वीडियो है सर, अभी की नहीं है। मुस्लिम है बम तो फुड़ेगा ही। पुरानी वीडियो है सर, एक्सीडेंट हुआ था तो गुस्से में ये काम किया जा रहा है। ये 20 तारीख का प्रोटेस्ट का नहीं है। अभी रुको यार, अभी और भी डॉक्टर्ड वीडियो, AI जनरेटेड वीडियो आने वाली है। ಪೊಲೀಸ್ ಅವರು ಆಟಗಳು ಆಡೋರೆ, ಸುಮ್ನೆ ಇರೋ ಕಾರ್ಗಳದ್ದು ಗ್ಲಾಸ್ ಹೊಡೆದಾಕ್ಬಿಟ್ಟು ಜನರು ಹೊಡೆದಾಕೋರೆ ಅಂತ ಹೇಳೋದು, ಸುಮ್ನೆ ಹಿಂಗ್ ಲಾಟಿಲ್ ರಪ್ಪಂತ ಹೊಡ್ಕೊಂಡು ಹೋಯ್ತವ್ರೆ. ಸೊ ಅದೆಲ್ಲ ಮಾಡಬಾರ್ದು. ಜನರ ಮೇಲೆ ಗೂಬೆ ಕುಡ್ಸ್ರೆ ಜನ ಯಾರು ಬಿಡ್ತಾರೆ? ಯಾರು ಬಿಡಲ್ಲ ಹಂಗೆಲ್ಲ. ಒಳ್ಳೆ ಕೆಲಸ. ಪೊಲೀಸ್ ಅವ್ರು ತುಂಬ್ಕೊಂಡು ಹೋಯ್ತವ್ರೆ ವ್ಯಾನ್ ಅಲ್ಲಿ. ಹಿಂದೆಗಡೆಯಿಂದ ಬಂದ್ಬಿಟ್ಟು ಬಿಚ್ಬಿಟ್ಟು ಅವ್ರ ಲಾಕ್ನ. ಒಳ್ಳೆ ಕೆಲಸ. ಅವ್ರು ಪೊಲೀಸರು ಎಲ್ಲಿಗೆ ತುಂಬ್ಕೊಂಡು ಹೋಯ್ತವ್ರೆ ಅಂತ ಗೊತ್ತಿಲ್ಲ. ಸಿಕ್ದವ್ರನ್ನೆಲ್ಲ ತುಂಬ್ಕೊಂಡು ಹೋಯ್ತವ್ರೆ. ಏನ್ ಕತೆನೋಪ್ಪ. ಸೊ ಇವತ್ ನೋಡ್ಬೇಕು ಏನಾಗುತ್ತೆ ಅಂತ ಪಾರ್ಲಿಮೆಂಟ್ ಒಂದು ಮೀಟಿಂಗ್ ಅಲ್ಲಿ PM ಮೋದಿ ಅವರು ಏನ್ ಮಾಡ್ತಾರೆ ಅಂತ. ಸೊ ಅಷ್ಟೇ ಇವತ್ತಿನ ವಿಡಿಯೋಗೆ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.